ಮಂದಾರಗಿರಿ ಬೆಟ್ಟಗಳನ್ನು ಬಸದಿ ಬೆಟ್ಟ ಎಂದು ಕರೆಯುತ್ತಾರೆ. ಇದು ಬೆಂಗಳೂರಿನಿಂದ ಸರಿಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಮ್ಮದೇ ಆದ ನಂಬಲಾಗದ ಭಾರತದಲ್ಲಿ ಕರ್ನಾಟಕದ ತುಮಕೂರು ಜಿಲ್ಲೆಯ ಅಡಿಯಲ್ಲಿ ಬರುತ್ತದೆ. ಈ ದಿಗಂಬರ ಜೈನ ಪರಂಪರೆಯ ಕೇಂದ್ರವನ್ನು ತಲುಪಲು 2 ಗಂಟೆಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವುದರಿಂದ ಬೆಂಗಳೂರಿನಿಂದ ತ್ವರಿತ ಏಕದಿನ ರಸ್ತೆ ಪ್ರಯಾಣಕ್ಕಾಗಿ ಮಂದರಗಿರಿ ಬೆಟ್ಟಗಳು ಅತ್ಯಂತ ಅನುಕೂಲಕರ ವಾರಾಂತ್ಯದ ತಾಣವಾಗಿದೆ. ಮಂದರಗಿರಿ ದೇವಾಲಯದ ಸಂಕೀರ್ಣವು ಮಲ್ಲಿನಾಥನ ಹೆಸರಿನ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ. ಬೆಟ್ಟದ ತುದಿಯು 4-12ನೇ ಶತಮಾನದ ದೇವಾಲಯಗಳನ್ನು ಹೊಂದಿದೆ ಮತ್ತು ತೀರ್ಥಂಕರರ ವರ್ಣಚಿತ್ರಗಳೊಂದಿಗೆ ಬೃಹತ್ ಕಲ್ಲಿನ ಗೋಡೆಯಲ್ಲಿ ಸುತ್ತುವರಿದ ಒಂದು ಸ್ತೂಪವನ್ನು ಹೊಂದಿದೆ. ದೇವಾಲಯದ ಮೂಲ ದ್ವಾರವಾದ ಹಿಂಭಾಗದ ಗೋಡೆಯು ಆನೆಗಳ ಕೆತ್ತನೆಗಳನ್ನು ಹೊಂದಿರುವ 2 ಕಂಬಗಳನ್ನು ಹೊಂದಿರುವ ಪ್ರವೇಶ ದ್ವಾರವನ್ನು ಮತ್ತು ಕಮಲದ ಪೀಠದ ಮೇಲೆ ಕುಳಿತಿರುವ ತೀರ್ಥಂಕರನ ಚಿತ್ರವನ್ನು ಹೊಂದಿದೆ. ಮೊದಲ ದೇವಾಲಯವು ಯಾವುದೇ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವುದಿಲ್ಲ ಮತ್ತು ಉಳಿದ 3 ದೇವಾಲಯಗಳು ಚಂದ್ರಪ್ರಭಾ, ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥರಿಗೆ ಸಮರ್ಪಿತವಾಗಿವೆ. ಸ್ತೂಪವು ಒಂದು ಕಲ್ಲಿನ ಚಪ್ಪಡಿಯನ್ನು ಹೊಂದಿದ್ದು ಒಂದು ಹೆಜ್ಜೆ ಗುರುತು ಕೆತ್ತಲಾಗಿದೆ. ದೇವಾಲಯದ ಸಂಕೀರ್ಣವು ದೊಡ್ಡ ಮಾನಸ್ತಂಭವನ್ನು ಸಹ ಒಳಗೊಂಡಿದೆ. ಬೆಟ್ಟದ ಬುಡದಲ್ಲಿ ಜೈನ ಆಚಾರ್ಯ ಶಾಂತಿಸಾಗರರಿಗೆ ಅರ್ಪಿತವಾದ ಗುರು ಮಂದಿರ ಎಂಬ 81 ಅಡಿ 25 ಮೀ ದೇವಾಲಯವಿದೆ. ದಿಗಂಬರ ಸನ್ಯಾಸಿಗಳು ಬಳಸುವ ಪಿಂಚಿ ನವಿಲು ಗರಿಯ ಬೀಸಣಿಗೆಯನ್ನು ಹೋಲುವ ದೇವಾಲಯದ ರಚನೆಯಿಂದಾಗಿ ಈ ದೇವಾಲಯವು ಪಿಂಚಿ ದೇವಾಲಯ ಮತ್ತು ನವಿಲು ದೇವಾಲಯ ಎಂದು ಜನಪ್ರಿಯವಾಗಿದೆ. 21 ಅಡಿ 6.4 ಮೀ ಚಂದ್ರಪ್ರಭೆ ಏಕಶಿಲೆಯ ಪ್ರತಿಮೆ ಗುರು ಮಂದಿರದ ಬಳಿ ಇದೆ. ಮೈದಾಳ ಕೆರೆ ಮತ್ತು ಪದ್ಮಾವತಿ ಕೆರೆ ಬೆಟ್ಟದ ಮೇಲಿನ ದೇವಾಲಯದ ಸಂಕೀರ್ಣದ ಬಳಿ ಇರುವ 2 ಕೆರೆಗಳು. ಮೈದಾಳ ಸರೋವರದ ಬಳಿ ತೀರ್ಥಂಕರನ ದೊಡ್ಡ ಕಲ್ಲಿನ ಕೆತ್ತಿದ ಚಿತ್ರವನ್ನು ಹೊಂದಿರುವ ಪಾಳುಬಿದ್ದ ದೇವಾಲಯವಿದೆ. ಪದ್ಮಾವತಿ ಕೆರೆಯ ಬಳಿ ಅಲ್ಲಲ್ಲಿ 8 ದೇವಿಯರ ವಿಗ್ರಹಗಳಿವೆ.